ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಪದ್ಮನಾಭ ನಗರದಲ್ಲಿರುವ ಬೆಳಕು ಡಿಸ್ಟ್ರಿಬ್ಯೂಟರ್ಸ್ ನಲ್ಲಿ ಇದೀವಿ. ಇವರ ಹತ್ರ ತುಂಬಾನೇ ಯೂನಿಕ್ ಪ್ರಾಡಕ್ಟ್ಸ್ ಸಿಗುತ್ತೆ. ಕಿಚನಿಗೆ ಬೇಕಾಗಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಇವರ ಹತ್ರ ಸಿಗುತ್ತೆ. ಕೆಲಸಕ್ಕೆ ಹೋಗೋ ಮಹಿಳೆಯರಿಗಂತೂ ತುಂಬಾನೇ ಈಸಿ ಆಗಲಿ ಅಂತ ಹೇಳಿ ಕೆಲವೊಂದು ಚಾಪರ್ಸ್ ನ ವಂಡರ್ ಶೆಫ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಕಲೆಕ್ಷನ್ ಇವರ ಹತ್ರ ಸಿಗುತ್ತೆ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಕೂಡ ಇವರು ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ. ಅದಲ್ಲದೆ ಡಿಸ್ಟ್ರಿಬ್ಯೂಷನ್ ತಗೊಳ್ಳೋದು ಹೇಗೆ ವಂಡರ್ ಶೆಫ್ ಅಂತ ಕೂಡ ಅವ್ರು ಹೇಳ್ತಾರೆ. ಕೆಲವೊಂದ್ಸಲ ಡಿಸ್ಟ್ರಿಬ್ಯೂಷನ್ ತಗೊಳಕ್ ಆಗಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳೋರಿಗೆ ವಂಡರ್ ಶೆಫ್ ಕಂಪನಿಯಲ್ಲಿ ಮಿನಿಮಮ್ ಪ್ರಾಡಕ್ಟ್ ಇಷ್ಟು ತಗೊಳ್ಬೇಕು ಅಂತ ಇರುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಮೆಂಬರ್ಶಿಪ್ ಸಿಗುತ್ತೆ. ಅದನ್ನ ತಗೊಂಡ್ಮೇಲೆ ನೀವು ಪಾಕೆಟ್ ಮನಿನ ಅರ್ನ್ ಮಾಡ್ಬೋದು. ಅದು ಯಾವ ತರ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಇವಾಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೇಡಮ್, ನಿಮ್ ಶಾಪ್ ಅಲ್ಲಿ ಇನ್ನ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಕಿಚನಿಗೆ ಬೇಕಾಗಿರುವಂತದ್ದು? ಇದೊಂದು ರೇಂಜ್. ಈಗ ಮಕ್ಕಳಿಗೆ ಸ್ಕೂಲಿಗೆ ಇವಾಗ ಅಮ್ಮಂದ್ರ ಜೊತೆ ಮಕ್ಕಳು ಬರ್ತಾರೆ, ಬರೀ ಅಮ್ಮಂದ್ರಿಗೆ ಬೇಕಾಗಿರೋ ಐಟಮ್ ಇಡೋದಿಲ್ಲ. ಸ್ಕೂಲಿಗೆ ಅವ್ರಿಗೆ ಬಾಟ್ಲ್ ಬೇಕು, ಲಂಚ್ ಬಾಕ್ಸಸ್ ಬೇಕು, ಅದೆಲ್ಲ ರೇಂಜ್ ಇಟ್ಟಿದ್ದೀನಿ ನಾನು. ಇದು ನಿಮ್ಗೆ ಇವಾಗ ನಾರ್ಮಲ್ ಆಗಿ ಪ್ಲಾಸ್ಟಿಕ್ ಯಾರು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಎಲ್ಲಾ ಸ್ಟೀಲ್ ರೇಂಜ್ ಇಟ್ಟಿದ್ದೀನಿ ನಾನು. ಇದು ನಿಮ್ಗೆ ಆಲ್ಮೋಸ್ಟ್ 200 ರೂಪೀಸ್ ಇಂದ ಹಿಡಿದು 1000 ರೂಪೀಸ್ ತನಕನೂ ಇದೆ. ಹಾಟ್ ಅಂಡ್ ಕೋಲ್ಡ್ ಇದೆ, ನಾರ್ಮಲ್ ಬಾಟಲ್ಸ್ ಇದೆ. ಸೊ 250 ml ಇಂದ ಹಿಡಿದು 1000 ml ತನಕನೂ ನಮ್ಮ ಹತ್ರ ಬಾಟಲ್ಸ್ ಇದೆ. ಲಂಚ್ ಬಾಕ್ಸಸ್ ಇದು ಎಲ್ಲ ಸ್ಟೀಲ್ ಲಂಚ್ ಬಾಕ್ಸಸ್. ಇದು ಫಾಲ್ಕನ್ ಅಂತ ಇದು ಕಂಪನಿ, ಇದು ಸೊ ಫಾಲ್ಕನ್ ಕಂಪನಿ ಇದು. ಇದು ತುಂಬಾ ಯುನೀಕ್ ಆಗಿದೆ. ಲಾಕ್ ಸಿಸ್ಟಮ್ ಇದೆ. ಸೊ ಮತ್ತೆ ಈ ತರ ಲಂಚ್ ಬಾಕ್ಸಸ್ ಇದನ್ನು ತುಂಬಾ ಚೆನ್ನಾಗಿದೆ. ಈ ತರ ಸುಮಾರೆಲ್ಲ ಪ್ರಾಡಕ್ಟ್ಸ್ ಇದೆ. ಲಂಚ್ ಬಾಕ್ಸಸ್, ಬಾಟಲ್ಸ್, ಇದು ಕೆಟಲ್ಸ್, ಇದು ಹ್ಯಾಂಡ್ ಬ್ಲೆಂಡರ್, ಜ್ಯೂಸರ್, ಇದು ವಂಡರ್ ಶೆಫ್. ಅಂದ್ರೆ ಆನ್ ದ ಗೋ ನೀವ್ ಏನ್ ಬೇಕಾದ್ರೂ ಜ್ಯೂಸ್ ಅದೆಲ್ಲ ಮಾಡ್ಕೋಬಹುದು. ಇವಾಗ ಕಾರಲ್ಲಿ ಜರ್ನಿ ಮಾಡುವಾಗ ಇದೊಂದು ಬಟನ್ ಇದೆ, ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಜ್ಯೂಸ್ ಎಲ್ಲ ರೆಡಿ ಆಗುತ್ತೆ. ನಾನು ಅವಾಗ್ಲೇ ನಿಮಗೆ ಸುಮಾರು ಚಾಪರ್ಸ್ ತೋರಿಸಿದೆ. ಇದರಲ್ಲಿ ಟರ್ಬೋ ಚಾಪರ್ ಅಂತ ಹೇಳ್ಬಿಟ್ಟು, ಇದು ಅಂದ್ರೆ ಸ್ವಲ್ಪ ಸೈಜ್ ಅಲ್ಲೂ ದೊಡ್ಡದಿದೆ. ನಮ್ಮ ವಂಡರ್ ಶೆಫ್ ಅಲ್ಲೇ ಒಂದು 2-3 ಪ್ರಾಡಕ್ಟ್ ತುಂಬಾನೇ ಫಾಸ್ಟ್ ಮೂವಿಂಗ್ ಇದೆ. ಅದರಲ್ಲಿ ಇದು ಒಂದು ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಟರ್ಬೋ ಚಾಪರ್. ಇದ್ರಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ನೀವು ಫಸ್ಟ್ ಆಫ್ ಆಲ್ ಚಾಪಿಂಗ್ ಮಾಡಬಹುದು. ಚಾಪಿಂಗ್ ಮಾಡೋದಕ್ಕೆ ಈ ಬ್ಲೇಡ್, ಇದು ಚಾಪಿಂಗ್ ಬ್ಲೇಡ್. ಈ ಚಾಪಿಂಗ್ ಬ್ಲೇಡ್ ಹಾಕ್ಬಿಟ್ಟು ನೋಡಿ, ನಿಮ್ಗೆ ಕೆಪಾಸಿಟಿ ನೋಡಬಹುದು. ಇವಾಗ ನೀವು ಎಕ್ಸಾಂಪಲ್ ಗೆ ಅಕ್ಕಿ ರೊಟ್ಟಿ ಮಾಡ್ತೀರಾ, ಅಕ್ಕಿ ರೊಟ್ಟಿ ಕ್ಯಾರೆಟ್ ಹಾಕ್ಬೇಕು, ಈರುಳ್ಳಿ ಹಾಕ್ಬೇಕು, ಹಸಿಮೆಣಸಿನಕಾಯಿ ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಸಬ್ಸಿಗೆ ಸೊಪ್ಪು ಹಾಕ್ಬೇಕು, ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ನೀವು ಇದನ್ನ ಒಟ್ಟಿಗೆ ಮಾಡ್ಕೋಬಹುದು. ಇದು ಟರ್ನರ್. ಸೊ ಇದು ನೋಡಿ 2 ಗೇರ್ ಇರುತ್ತೆ ಇದರಲ್ಲಿ. ಸ್ವಲ್ಪ ಇದು ಸ್ಲೋ ಆಗುತ್ತೆ. ಅಂದ್ರೆ ಈರುಳ್ಳಿ ದಪ್ಪ ಇಡೀ ಈರುಳ್ಳಿ ನೀವು ಹಂಗೆ ಹಾಕ್ಬೋದು. ಇದ್ರಲ್ಲಿ ಒಂದು ಈರುಳ್ಳಿ, ಹೋಲ್ ಈರುಳ್ಳಿ ಹಂಗೆ ಹಾಕಿದ್ರೆ ಇದು ಬಿಡಿ ಬಿಡಿ ಆಗುತ್ತೆ ಫಸ್ಟ್ ಗೇರ್ಗೆ ಹಾಕಿದಾಗ. ಆಮೇಲೆ ಬಿಡಿ ಬಿಡಿ ಆದ್ಮೇಲೆ ಸೆಕೆಂಡ್ ಗೇರ್ಗೆ ಹಾಕಿ ಫಾಸ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ 2 ಮಿನಿಟ್ಸ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ತರಕಾರಿ ಚಾಪ್ ಆಗುತ್ತೆ. ಆಮೇಲೆ ನೀವು ಇದರಲ್ಲಿ ರೊಟ್ಟಿ ಮಾಡ್ಕೋಬಹುದು. ಇವಾಗ ಕ್ಯಾರೆಟ್ ನಾವು ತುರ್ಕೊಳ್ಬೇಕಾಗತ್ತೆ, ಬಟ್ ಇದರಲ್ಲಿ ಪೀಸಸ್ ಆಗ್ಬಿಡುತ್ತಲ್ವಾ? ಇಲ್ಲ, ಕಟ್ ಆಗುತ್ತೆ. ಕಟ್ ಸ್ಪೀಡ್ ಇರುತ್ತೆ ಇದರಲ್ಲಿ. ನೀವೇನು ಚಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಗೇರ್ ಫಸ್ಟ್ ಹಾಕೊಳ್ಳಿ, ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಗೇರ್ ಹಾಕೊಂಡಾಗ ನಿಮ್ಗೆ ಫಾಸ್ಟ್ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ನಿಮ್ಗೆ ಏನೇ ಬೇಕಾದ್ರೆ ಚಾಪಿಂಗ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಕೋಸ್ ಪಲ್ಯ ಕ್ಯಾಬೇಜ್ ಪಲ್ಯ, ಕ್ಯಾಬೇಜ್ ಚಾಪ್ ಮಾಡೋದು ತುಂಬಾ ಕಷ್ಟ. ಸೊ ಕ್ಯಾಬೇಜ್ ಹಾಕ್ಬಿಟ್ಟು 4 ಪೀಸ್ ಕ್ಯಾಬೇಜ್ ಮಾಡ್ಬಿಟ್ಟು, ಒಂದು ಉಂಡೆ ಕ್ಯಾಬೇಜ್ ನ 4 ಪೀಸ್ ಮಾಡಿ ಇದ್ರೊಳಗಡೆ ಹಾಕ್ಬಿಟ್ಟು ತಿರುಗಿಸಿ 2 ನಿಮಿಷಕ್ಕೆ ನಿಮ್ಗೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ. ಬೀಟ್ರೂಟ್ ಹಂಗೆ ಮಾಡ್ಕೋಬಹುದು, ಸೊಪ್ಪುಗಳು ಹಂಗೆ ಮಾಡ್ಕೋಬಹುದು. ಬೀಟ್ರೂಟ್ ಅದು ತುಂಬಾನೇ ಕಷ್ಟ. ಸೊ ಇದ್ರಲ್ಲಿ ಏನ್ ಬೇಕಾದ್ರೂ ಆತರ ಚಾಪ್ ಮಾಡ್ಕೋಬಹುದು, ಸಣ್ಣ ಸಣ್ಣದಾಗುತ್ತೆ. ಮತ್ತೆ ನಿಮ್ಗೆ ಇದು ಆಟಾ ನೀಡಿಂಗ್ ಬ್ಲೇಡ್ ಇದೆ. ಇದು ಚಾಪಿಂಗ್ ಬ್ಲೇಡ್, ಇದು ಆಟಾ ನೀಡಿಂಗ್ ಬ್ಲೇಡ್ ಇದೆ. ಇದನ್ನ ಹಾಕ್ಬಿಟ್ಟು 1 ಕಪ್ ಗೋಧಿ ಹಿಟ್ಟು ಹಾಕಿ, ಅರ್ಧ ಕಪ್ ನೀರು, 1 ಸ್ಪೂನ್ ಎಣ್ಣೆ, ಒಂಚೂರು ಉಪ್ಪು ಹಾಕ್ಬಿಟ್ಟು ಇದನ್ನ ಕವರ್ ಮಾಡಿ ಹಿಂಗ್ ಕ್ಲೋಸ್ ಮಾಡಿ ನಿಮ್ಗೆ ಒಂದು 2 to 3 ಮಿನಿಟ್ಸ್ ಒಂದು 8 ರಿಂದ 10 ಚಪಾತಿ ಆಗಷ್ಟು ಹಿಟ್ಟು ಕಲ್ಸ್ಕೋಬಹುದು. ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹಾಕಿದ್ರೆ ಹಿಟ್ಟು ಕರೆಕ್ಟ್ ಆಗುತ್ತೆ. ನಿಮ್ಗೆ ಬೇಕು ಅಂತ ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ನೀವು ಆಡ್ ಮಾಡ್ಕೋಬಹುದು. ಆಟನ ಆಡ್ ಮಾಡ್ಕೊಳ್ಬಹುದು, ಆಡ್ ಮಾಡ್ಕೋಬಹುದು. ಇದು ಬಂದು ಇದು ಸ್ಲೈಸಸ್ ಬ್ಲೇಡ್. ಸ್ಲೈಸಸ್ ಮತ್ತೆ ಜೂಲಿಯನ್ಸ್ ಎಲ್ಲ ಮಾಡ್ಕೋಬಹುದು. ಈಗ ನೂಡಲ್ಸ್ ಮಾಡ್ಬೇಕು, ನಮ್ಗೆ ಉದ್ದುದ್ದ ಬೇಕು, ಅವಾಗೆಲ್ಲ ನೀವು ಜೂಲಿಯನ್ಸ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ನಿಮ್ಗೆ ಸ್ಲೈಸಸ್ ಈ ಬ್ಲೇಡ್ ಅಲ್ಲಿ ಸ್ಲೈಸ್ ಮಾಡ್ಕೋಬಹುದು. ನಿಮ್ಗೆ ತಿನ್ ಸ್ಲೈಸ್ ಬೇಕು ಅಂತ ಹೇಳಿದ್ರೆ ಇದನ್ನ ಹಾಕೊಳ್ಳಿ. ಥಿಕ್ ಸ್ಲೈಸ್ ಬೇಕು ಅಂತ ಹೇಳಿದ್ರೆ ಇದನ್ನ ತೆಗೀರಿ, ಅವಾಗ ಗ್ಯಾಪ್ ಜಾಸ್ತಿ ಆಗುತ್ತಲ್ಲ, ಥಿಕ್ ಸ್ಲೈಸ್ ಬರುತ್ತೆ. ಸೊ ಇದನ್ನ ಹಿಂಗ್ ಹಾಕ್ಬಿಟ್ಟು ಇದನ್ನ ಅಗೇನ್ ಹಿಂಗ್ ಮಾಡಿದಾಗ ನಿಮ್ಗೆ ಸೌತೆಕಾಯಿ ಇಲ್ಲಿ ಇಟ್ಕೋಬೇಕು. ಕ್ಯಾರೆಟ್, ಸೌತೆಕಾಯಿ ಏನ್ ಬೇಕೋ ಇಲ್ಲಿ ಇಟ್ಕೊಂಡ್ಬಿಟ್ಟು ಹಿಂಗ್ ಮಾಡಿದಾಗ ನಿಮ್ಗೆ ವಿತಿನ್ ನೋ ಟೈಮ್ ನಿಮ್ಗೆ ಸ್ಲೈಸಸ್ ಆಗುತ್ತೆ. ಇವಾಗ ಯಾರಾದ್ರೂ ಊಟಕ್ಕೆ ಬರ್ತಾರೆ, ಸಲಾಡ್ಸ್ ಎಲ್ಲ ಮಾಡ್ಕೋಬೇಕಂದ್ರೆ ತುಂಬಾ ಈಸಿ ಆತರ. ಸೊ ಜೂಲಿಯನ್ಸ್, ಸಲಾಡ್ಸ್, ಚಾಪಿಂಗ್, ಸ್ಮೂತೀಸ್, ಜ್ಯೂಸ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮೇಡಮ್ ಇದೆಲ್ಲ ಏನ್ ಪ್ರಾಡಕ್ಟ್ಸ್?
ಮೇಡಮ್ ಇದು ನಾ ಹೇಳ್ದಲ್ಲ, ಇದು ಸಂಜೀವ್ ಕಪೂರ್ ಶೆಫ್ ಸಂಜೀವ್ ಕಪೂರ್ ಅವ್ರದ್ದು ಸಿಗ್ನೇಚರ್ ಪ್ರಾಡಕ್ಟ್ ಇದು ನ್ಯೂಟ್ರಿ ಬ್ಲೆಂಡ್ ಅಂತ ಹೇಳ್ಬಿಟ್ಟು. ಇದು ಮಲ್ಟಿಪರ್ಪಸ್ ಮಿಕ್ಸರ್ ಗ್ರೈಂಡರ್. ಇದು ಮಿಕ್ಸರ್ ಗ್ರೈಂಡರ್ ನಿಮ್ಗೆ ಗೊತ್ತಿರೋ ಹಂಗೆ ಮಿಕ್ಸಿ ಅಂತ ಹೇಳಿದ್ರೆ ಮನೆಯಲ್ಲಿ ಎಷ್ಟು ಜಾಗ ತಗೊಳುತ್ತೆ? ಸುಮಾರು ಸ್ಪೇಸ್ ತಗೊಳುತ್ತೆ. ಮತ್ತೆ ನೀವು ಮಿಕ್ಸಿ ಎಲ್ಲಾದ್ರೂ ಟ್ರಿಪ್ ಎಲ್ಲ ಹೋದಾಗ ತಗೊಂಡೋಗಲ್ಲ, ವೇಟ್ ಇರುತ್ತೆ, ಮೇನ್ ಮೋಟರ್ ಸಾಧ್ಯನೇ ಆಗಲ್ಲ. ಸೊ ಇದನ್ನ ನೀವೆಲ್ಲ ಟ್ರಿಪ್ ಹೋಗ್ಬೇಕಂದ್ರೆ ಇಷ್ಟು ಕಾಂಪ್ಯಾಕ್ಟ್ ಆಗಿ ಇದನ್ನ ನೀವು ಒಂದು ಬಟ್ಟೆ ಜೊತೆ ಇಟ್ಕೋಬಹುದು. ನೀವು ಹೋಗಿದ್ ಕಡೆ ಸ್ಮೂತೀಸ್ ಮಾಡ್ಕೋಬಹುದು, ಹೋಗಿದ್ ಕಡೆ ಜ್ಯೂಸ್ ಮಾಡ್ಕೋಬಹುದು, ಹೋಗಿದ್ ಕಡೆ ಅಡಿಗೆ ಮಾಡ್ಕೋಬಹುದು. ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಸುಮಾರು ವೇರಿಯಂಟ್ಸ್ ಬರುತ್ತೆ. ಇದು 2 ಜಾರು 3 ಜಾರು ವಿತ್ ಚಾಪರ್ ವಿತ್ ಫುಡ್ ಪ್ರೊಸೆಸರ್ ಬರುತ್ತೆ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಬಟನ್ ಏನು ಇರೋದಿಲ್ಲ. ಓಕೆ, ಯು ಜಸ್ಟ್ ಇದನ್ನ ಲಾಕ್ ಆದ್ರೆ ಆನ್ ಆಗುತ್ತೆ, ಲಾಕ್ ಓಪನ್ ಆದ್ರೆ ಆಫ್ ಆಗುತ್ತೆ. ಸೊ ಇದು ನಿಮ್ಗೆ ಡ್ರೈ ಪೌಡರ್ಸ್ ಮಾಡ್ಕೋಬಹುದು. ಡ್ರೈ ಪೌಡರ್ಸ್ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ 1 ಏಲಕ್ಕಿ ಪುಡಿ ಮಾಡ್ಕೋಬಹುದು, 1 ಸಿಂಗಲ್ ಏಲಕ್ಕಿ. ಮೇಡಮ್ ಇವಾಗ 1 ಏಲಕ್ಕಿ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ನಮಗೆ ಡೆಮೋ ಕೊಡ್ತೀರಾ ನೆಕ್ಸ್ಟ್ ಯಾವಾಗಲಾದ್ರೂ? ಖಂಡಿತ ಡೆಮೋ, ನೆಕ್ಸ್ಟ್ ವಿಡಿಯೋಗೆ ನಾನು ಡೆಮೋ ಬರ್ತೀನಿ, ಖಂಡಿತ ಡೆಮೋ ಕೊಡ್ತೀನಿ. ಇವಾಗ 1 ಏಲಕ್ಕಿ ನಮ್ಗೆ ಒಂದು ಇಷ್ಟ ಏಲಕ್ಕಿಗೆ ನಾವು ಸಕ್ಕರೆ ಹಾಕ್ಬಿಟ್ಟು ಪುಡಿ ಮಾಡ್ತೇವೆ ಮಿಕ್ಸಿನಲ್ಲಿ. ಇದ್ರಲ್ಲಿ 1 ಸಿಂಗಲ್ ಏಲಕ್ಕಿ ಪುಡಿ ಮಾಡ್ಕೋಬಹುದು, 4 ಪೆಪ್ಪರ್ ಕಾರ್ನ್ ಎಣಿಸ್ದಂಗೆ 1 2 3 4 ಪೆಪ್ಪರ್ ಕಾರ್ನ್ ಪುಡಿ ಮಾಡ್ಕೋಬಹುದು. ಒಂದೇ ಒಂದು ಬೆಳ್ಳುಳ್ಳಿ ಹೆಸರು ಪೇಸ್ಟ್ ಬೇಕಾ ಮಾಡ್ಕೋಬಹುದು, 1 ಇಂಚ್ ಜಿಂಜರ್ ಪೇಸ್ಟ್ ಮಾಡ್ಕೋಬೇಕಾ ಮಾಡ್ಕೋಬಹುದು. ಆತರ ತುಂಬಾ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮತ್ತೆ ಸ್ಮೂತೀಸ್ ಎಲ್ಲ ವಿತಿನ್ ಸೆಕೆಂಡ್ಸ್ ಆಗುತ್ತೆ. ಸ್ಮೂತೀಸ್ ಜ್ಯೂಸಸ್ ಎಲ್ಲ ವಿತಿನ್ ಸೆಕೆಂಡ್ಸ್ ಆಗುತ್ತೆ. ಮಸಾಲೆ ಮಾಡ್ಕೋಬಹುದು, ಈ ಫ್ರೆಶ್ ಪೌಡರ್ಸ್ ಮಾಡ್ಕೋಬಹುದು, ಮಸಾಲಾ ಪೌಡರ್ಸ್ ಮಾಡ್ಕೋಬಹುದು, ಪ್ರತಿಯೊಂದು ಆಗುತ್ತೆ. ಇದು 2 ಜಾರ್ ಬಂದು 2800 ಆಗುತ್ತೆ. ಇದು ಅಡಿಷನಲ್ ಜಾರ್ ತಗೋಬೇಕು ಅಂತ ಹೇಳಿದ್ರೆ 500 rupees. ಮೇಡಮ್ ಈ ಜಾರ್ ಅಲ್ಲಿ ಏನೇನ್ ಮಾಡಬಹುದು? ಇದು ಜ್ಯೂಸ್ಗೆ, ಇವಾಗ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೋಬೇಕು, ಆತರ ಕರ್ಬೂಜಾ ಜ್ಯೂಸ್ ಮಾಡ್ಕೋಬೇಕು ಅಂತದಕ್ಕೆಲ್ಲ ಇದನ್ನ ಯೂಸ್. ಮೇಡಮ್ ನಿಮ್ಮ ಹತ್ರ ಕುಕ್ಕರ್ ಕೂಡ ಅವೈಲೇಬಲ್ ಇದೆಯಾ? ಹೌದು, ಪ್ರೆಷರ್ ಕುಕ್ಕರ್ಸ್ ನನ್ನ ಹತ್ರ ಇದೆ ಮೇಡಮ್. ಇದು ವಂಡರ್ ಶೆಫ್ ಇದೆ ಬ್ರ್ಯಾಂಡ್. ಇದು ನೈಜೀಲಾ ಕುಕ್ಕರ್ ಅಂತ ವಂಡರ್ ಶೆಫ್ ಬ್ರ್ಯಾಂಡ್ ಇದು. ಸೊ ಇದ್ರಲ್ಲಿ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ 3 ಪ್ಲೈ ಅಂದ್ರೆ ಕಂಪ್ಲೀಟ್ ಬಾಡಿ ನಿಮ್ಗೆ 3 ಪ್ಲೈ ಇದೆ. ಮತ್ತೆ ಇದು ನಿಮ್ಗೆ ಎಲ್ಲಾ ಸೈಜು ಸಿಗುತ್ತೆ, ಅಂದ್ರೆ 1.5 ಲೀಟರ್ ಇಂದ ಹಿಡಿದು 7 ಲೀಟರ್ಸ್ ತನಕ ಸಿಗುತ್ತೆ. ಅದ್ ಬಿಟ್ರೆ ವಿನೋದ್ ಬ್ರ್ಯಾಂಡ್ ಇದೆ ಪ್ರೆಷರ್ ಕುಕ್ಕರ್, ಇದು ಅಷ್ಟೇ ಟ್ರೈ ಪ್ಲೈ. ಇದ್ರಲ್ಲೂ ನಿಮ್ಗೆ 1 ಲೀಟರ್ ಇಂದ ಹಿಡಿದು 10 ಲೀಟರ್ ತನಕ ಪ್ರೆಷರ್ ಕುಕ್ಕರ್ಸ್ ಇದೆ. ನಿಮ್ಮ ಹತ್ರನೇ ಸಿಗುತ್ತಾ? ಎಲ್ಲಾನು ನನ್ನ ಹತ್ರನೇ ಸಿಗುತ್ತೆ. ಸ್ಪೆಷಲ್ ಆಫರ್ಸ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಫರ್ಸ್ ಕೊಡ್ತಾ ಇದೀನಿ. ಸೊ ಯಾರಿಗ್ ಬೇಕು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದು ಟ್ರೈ ಪ್ಲೈ ಅಂದ್ರೆ ಸ್ಟೀಲ್, ಆ ಕಡೆ ಈ ಕಡೆ ಸ್ಟೀಲ್ ಎನ್ಕ್ಯಾಪ್ಸುಲೇಟ್ ಮಾಡಿರ್ತಾರೆ, ಮಧ್ಯದಲ್ಲೂ ಇಂಡಾಲಿಯಂ ಹಾಕಿರ್ತಾರೆ. ಸೊ ಹಂಗಾಗಿ ಬೇಗ ಹೀಟ್ ಆಗೋದು ಅದೆಲ್ಲ ಕುಕಿಂಗ್ ಎಲ್ಲ ಬೇಗ ಆಗುತ್ತೆ. ಸ್ಟೀಲ್ ತುಂಬಾ ಒಳ್ಳೆ ಕ್ವಾಲಿಟಿ, ಹೈ ಗ್ರೇಡ್ ಕ್ವಾಲಿಟಿ ಸ್ಟೀಲ್ ನ ಯೂಸ್ ಮಾಡಿರ್ತೀವಿ. ಮೇಡಮ್ ಇದೆಲ್ಲ ಸೇಮ್. ಇದು ಪ್ಯಾನ್ ಶೇಪ್ ಅಲ್ಲಿ ಇದೆ, ಇದು ಚಿಕ್ಕದು ಹಂಡಿ ಶೇಪ್ ಅಲ್ಲಿ ಇದೆ, ಇದು ನಾರ್ಮಲ್ ಶೇಪ್ ಅಲ್ಲಿ. ಇದ್ರಲ್ಲಿ ಎಲ್ಲದ್ರಲ್ಲೂ ಎಲ್ಲಾ ಸೈಜಸ್. ಮೇಡಮ್ ಇದೆಲ್ಲ ಫುಡ್ ಕಂಟೈನರ್ಸ್? ಇದು ಫುಡ್ ಟಿಫನ್ ಬಾಕ್ಸಸ್ ಕ್ಯಾರಿ ಮಾಡೋದಕ್ಕೆ ಟಿಫನ್ ಬಾಕ್ಸಸ್. ಇದು ತುಂಬಾನೇ ಚೆನ್ನಾಗಿದೆ. ಇದು ಫಸ್ಟ್ ಕಂಪನಿ ಬಂದು ವಾಯಾ ಅಂತ ಹೇಳ್ಬಿಟ್ಟು, ಇದು ಪ್ರೀಮಿಯಂ ಬ್ರ್ಯಾಂಡ್ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ಮತ್ತೆ ಪೇಟೆಂಟೆಡ್ ಬ್ರ್ಯಾಂಡ್. ಅಂದ್ರೆ ಇಲ್ಲಿ ಏನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದು ಬೇರೆಯವ್ರು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಬೇರೆ ಕಂಟೈನರ್ಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಬೇರೆ ಕಂಟೈನರ್ಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಪ್ಯೂರ್ ಗ್ರೇಡ್ ಹೈ ಗ್ರೇಡ್ ಸ್ಟೀಲ್ ಇಂದ ಮಾಡಿರೋಂಥದ್ದು. ಮತ್ತೆ ಕಲರ್ಫುಲ್ ಇದೆ, ಅಂದ್ರೆ ತುಂಬಾ ಯುನೀಕ್ ಕಲರ್ಸ್ ಸಿಗುತ್ತೆ ಇದರಲ್ಲಿ. ಮತ್ತೆ ನೀವು ನೋಡಿ ಸೈಜಸ್ ಸಿಗುತ್ತೆ ಇದರಲ್ಲಿ. ಕ್ಯಾರಿಯರ್ ಬಾಕ್ಸಸ್ ಅಲ್ಲಿ 3 ಸೈಜಸ್ ಸಿಗುತ್ತೆ, ಮತ್ತೆ ಲಂಚ್ ಬಾಕ್ಸ್ ಅಲ್ಲೂ 3 ಸೈಜಸ್ ಸಿಗುತ್ತೆ. ಇನ್ನು ಸುಮಾರು ಪ್ರಾಡಕ್ಟ್ಸ್ ಇದೆ, ಬಟ್ ನನ್ನ ಹತ್ರ ಸದ್ಯಕ್ಕೆ ಇಷ್ಟೇ ಇರೋದು. ಇದು ಥ್ರೆಡ್ಡಿಂಗ್ ಸಿಸ್ಟಮ್ ಇದು. ಸೊ ನಿಮ್ಗೆ ಫಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ ಸ್ಪಿಲ್ ಆಗಲ್ಲ. ನೋಡಿ ಇಷ್ಟು ಚೆನ್ನಾಗಿದೆ ಇದು. ಸೊ ನಿಮ್ಗೆ ಒಂಚೂರು ಸಾಂಬಾರೆಲ್ಲ ತಗೊಂಡೋದ್ರೆ ಬಿಸಿ ಬಿಸಿ ಸ್ಪಿಲ್ ಆಗೋದಿಲ್ಲ. ಮತ್ತೆ ಯೂಶಲ್ ಆಗಿ ನಿಮ್ಗೆ ಯಾವ್ದೇ ಹಾಟ್ ಬಾಕ್ಸ್ ಅಂತ ನೀವು ತಗೊಂಡೋದ್ರು ನೀವು ಎಷ್ಟು ಅವರ್ ಇರುತ್ತೆ? 1 ಅವರ್ ಇದೆ ಹೆಚ್ಚು, ಕೆಲವೊಂದ್ರಲ್ಲಿ 1 or 2 hours ಮ್ಯಾಕ್ಸಿಮಮ್. ಇದ್ರಲ್ಲಿ ನಿಮ್ಗೆ 8 to 10 hours ಬಿಸಿ ಬಿಸಿ ಇರುತ್ತೆ, ಅಂದ್ರೆ ಸ್ಮೋಕಿಂಗ್ ಹಾಟ್. ನೀವು ಬಿಸಿ ಬಿಸಿ ಕುದಿಯ ಸಾಂಬಾರ್ ಇದ್ರಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ರೆ ನೀವು 8 ಗಂಟೆ ಕಾಲ ಆದ್ಮೇಲೆ ಓಪನ್ ಮಾಡಿದ್ರೆ ಕುದಿಯ ಸಾಂಬಾರೇ ನೋಡ್ಬೋದು ನೀವು. ಸೊ ಹಂಗಾಗಿ ಊಟ ತಗೊಂಡೋಗೋರಿಗೆ, ಆಫೀಸಿಗೆ ಊಟ ತಗೊಂಡೋಗೋರಿಗೆ, ಮಕ್ಕಳಿಗೆ ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ತುಂಬಾ ಬಿಸಿಬೇಳೆ ಬಾತು, ಪೊಂಗಲ್ ಅಂತದೆಲ್ಲ ತುಂಬಾನೇ ಬಿಸಿ ಇರುತ್ತೆ. ಇದರಲ್ಲಿ ಸ್ಮಾಲ್, ಮೀಡಿಯಂ, ಲಾರ್ಜ್. ಓಕೆ, ಇದು ಬಂದು ಟಿಫನ್ ಕ್ಯಾರಿಯರ್. ಟಿಫನ್ ಕ್ಯಾರಿಯರ್ ಎಷ್ಟು ಯುನೀಕ್ ಆಗಿದೆ ನೋಡಿ ನೀವು. ಈ ತರ ಲಾಕ್ ಸಿಸ್ಟಮ್ ಇದೆ, ಈ ತರ ಲಾಕ್ ಸಿಸ್ಟಮ್. ಇದು ಬಾಕ್ಸಸ್ ಬಂದು ಈ ತರ. ಇದೆಲ್ಲ ಕೋಟಿಂಗ್ ಅಥವಾ ಸ್ಟೀಲ್? ಪ್ಯೂರ್ ಸ್ಟೀಲ್. ಪ್ಯೂರ್ ಸ್ಟೀಲ್. ಓಕೆ. ಇದು ಮತ್ತೆ ಮಧ್ಯ ಡಿವೈಡರ್ ಬರುತ್ತೆ. ಓಕೆ, ಏನಾದ್ರು 2 ಐಟಮ್ ಬೇಕಾದ್ರೆ ಪಲ್ಯ, ಚಟ್ನಿ 2 ಹಾಕಬಹುದು, ಸಾಗು ಹಾಕೊಳ್ಬಹುದು. ಹೌದು, ಇದು ಇದೇ ತರನೇ. ಇದು 3 ಸ್ಟೆಪ್ ಇದೆ. 3 ಸ್ಟೆಪ್.
3 ಸ್ಟೆಪ್, ಇದು 2 ಸ್ಟೆಪ್, ಇದು 3 ಸ್ಟೆಪ್, ಇದೇ ತರ 4 ಸ್ಟೆಪ್ಸ್ ಬರುತ್ತೆ. ಓಕೆ, ಏನ್ ಪ್ರೈಸ್ ಇದೆ ಮೇಡಮ್ ಇದು? ಮೇಡಮ್ ಇದು ಆಕ್ಚುಲ್ ಆಗಿ ನಾ ಹೇಳಿದ್ನಲ್ಲ ಮುಂಚೆನೆ ಹೇಳ್ದಂಗೆ ಪ್ರೀಮಿಯಂ ಪ್ರಾಡಕ್ಟ್, ಇದು ಪೇಟೆಂಟೆಡ್ ಪ್ರಾಡಕ್ಟ್. ಸೊ ಹಾಗಾಗಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ನಿಮ್ಗೆ ಏನ್ MRP ಇದೆ ಆ MRP ಮೇಲೆ 20% ಈಗ ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಆಫರ್ ಕೊಟ್ಟಿದ್ದೀನಿ. ಸೊ ಲೆಸ್ 20% ಇದೆ ಈ ಹಬ್ಬ ಮುಗಿಯೋ ತನಕ. ಓಕೆ, ಮೇಡಮ್ ಇದೆಲ್ಲ ಕ್ಯಾಸ್ಟ್ ಐರನ್ ದೋಸಾ ತವಾನ ಪ್ಯಾನ್ಸ್? ಇದೆಲ್ಲ ಕ್ಯಾಸ್ಟ್ ಐರನ್ ದೋಸಾ ತವಾ, ಫ್ರೈ ಪ್ಯಾನ್, ಕಡಾಯಿ ಎಲ್ಲಾನು. ಇದು ಎಲ್ಲ ಕಂಪ್ಲೀಟ್ ರೇಂಜ್ ಬಂದು ನಿಮ್ಗೆ ವಂಡರ್ ಶೆಫ್ ದೇನೆ. ಸೊ ಇದು ಪ್ರೀ ಸೀಸನ್. ಯೂಶಲ್ ಕ್ಯಾಸ್ಟ್ ಐರನ್ ಅಂತ ಹೇಳಿದ್ರೆ ನಿಮ್ಗೆ ತುಕ್ಕು ಹಿಡಿಯೋದು ಅದೆಲ್ಲ ಆಗುತ್ತೆ. ಇದು ಫುಲ್ ಆಲ್ರೆಡಿ ಸೀಸನ್ ಮಾಡಿರ್ತಾರೆ. ಸೊ ಆತರ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ ವಂಡರ್ ಶೆಫ್. ಫೋರ್ಜಾ ಅಂತ ಬ್ರ್ಯಾಂಡ್ ಹೆಸರಿಟ್ಟಿದೀವಿ. ಮತ್ ಇದೆಲ್ಲ ನಾನ್ ಸ್ಟಿಕ್ ಸಹ ಇದೆ. ಮತ್ ವಿನೋದ್ ಬ್ರ್ಯಾಂಡ್ ಅದು ಪತ್ರಿ ತವಾ ಅಂತ ಹೇಳ್ಬಿಟ್ಟು ಸ್ಕ್ವೇರ್ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋದಿಕ್ಕೆ. ಆ ಕಡೆ ರೋಟಿ ತವಾ, ಗ್ರಿಲ್ ಪ್ಯಾನ್, ಇದು ಆಪ ಚಟ್ಟಿ, ಇದು ಪಡ್ಡು ತವಾ. ಇದು ನಾನ್ ಸ್ಟಿಕ್ ಪಡ್ಡು ತವಾ? ಅದು ನಾನ್ ಸ್ಟಿಕ್ ಪಡ್ಡು ತವಾ. ಓಕೆ, ಇದರಲ್ಲಿ ಕ್ಯಾಸ್ಟ್ ಐರನ್ ಕೂಡ ಸಿಗುತ್ತೆ? ಇದು ಕ್ಯಾಸ್ಟ್ ಐರನ್. ಇದೇನ್ ಪ್ರೈಸ್ ಇದೆ ಮೇಡಮ್ ಕ್ಯಾಸ್ಟ್ ಐರನ್? ಕ್ಯಾಸ್ಟ್ ಐರನ್ ಬಂದು ನಿಮ್ಗೆ 2000 ರೂಪೀಸ್. 2000. ಇದೆಲ್ಲ ಕ್ಯಾಸ್ಟ್ ಐರನ್? ಅದೆಲ್ಲ ಕ್ಯಾಸ್ಟ್ ಐರನ್. ಓಕೆ, ಇದು ಮೇಡಮ್? ಅದು ಡ್ಯೂರಾ ಲೈಫ್ ಅಂತ ಹೇಳ್ಬಿಟ್ಟು ವಂಡರ್ ಶೆಫ್ ನಾನ್ ಸ್ಟಿಕ್ ತವಾ. ವಂಡರ್ ಶೆಫ್ ಇನ್ನೊಂದು ಹೇಳ್ಬೇಕು ಅಂತ ಹೇಳಿ, ನಾನ್ ಸ್ಟಿಕ್ ಅಂತ ಹೇಳಿದ್ರೆ ಟೆಫ್ಲಾನ್ ಅಲ್ಲ ನಮ್ದು. ನಾವು ಗ್ರೆಬ್ಲಾನ್ ಅಂತ ಒಂದು ಕೋಟಿಂಗ್ ಯೂಸ್ ಮಾಡ್ತೀವಿ. ಒನ್ ಆಫ್ ದ ಬೆಸ್ಟ್ ಕೋಟಿಂಗ್ ಅವೈಲೇಬಲ್ ಓನ್ಲಿ ಇನ್ ಜರ್ಮನಿ. ಸೊ ಆತರ. ಸೊ ನಿಮ್ಗೆ ಡ್ಯೂರಾ ಲೈಫ್ ಟೈಪ್ ಆಫ್ ಕೋಟಿಂಗ್ ಅಷ್ಟೇ, ಕಲರ್. ಸೊ ಹಂಗಾಗಿ ನಿಮ್ಗೆ ಹೆಲ್ತ್ ಪಾಯಿಂಟ್ ಆಫ್ ಇದು ನೋಡಿದಾಗ ನಿಮ್ಗೆ ಅದು ಹೆಲ್ತ್ ಗೇನು ಅಪ್ಸೆಟ್ ಆಗೋದು. ಮೇಡಮ್ ಇದು ಸಾಸ್ ಪ್ಯಾನ್ ಅಲ್ಲ, ತುಂಬಾ ಚಿಕ್ಕದು, ನೋಡೇ ತಡ್ಕ ಪ್ಯಾನ್ ತುಂಬಾ ಚೆನ್ನಾಗಿದೆ ಅದು. ಓಕೆ ಮೇಡಮ್, ಏನಿದು? ಇದು ನೋಡಿ ನಿಮ್ಗೆ ಪಾತ್ರೆ ತೊಳೆಯೋದು, ಸ್ಟವ್ ಒರ್ಸೋದು, ಫ್ರಿಡ್ಜ್ ಒರ್ಸೋದು, ಮೈಕ್ರೋವೇವ್ ಒರ್ಸೋದು, ಅದೆಲ್ಲ ಎಷ್ಟು ನಿಮ್ಗೆ ಕಷ್ಟ ಅನ್ಸುತ್ತೆ. ಮತ್ತೆ ಯಾವ್ದು ಬಟ್ಟೆನಲ್ಲಿ ಒರ್ಸ್ಕೊಂಡ್ರೆ ಆ ಬಟ್ಟೆ ವಾಸನೆ ಬರುತ್ತೆ, ಮತ್ತೆ ಆ ಬಟ್ಟೆ ಒಕ್ಕೋಬೇಕು, ಆತರ ಎಲ್ಲ ಆಗುತ್ತೆ. ಬಟ್ ಇದು ನಿಮ್ಗೆ ಈ ತರ ನೆಟ್ ತರ ಬರುತ್ತೆ, ಸ್ಕ್ರಾಚ್ ಆಗಲ್ಲ. ಯಾವ್ದೇ ಗ್ಲಾಸ್ ಐಟಮ್ಸ್ ಆಗ್ಲಿ, ಪಾತ್ರೆ ಆಗ್ಲಿ ಸ್ಕ್ರಾಚ್ ಆಗಲ್ಲ. ನಿಮ್ಗೆ ಲಿಕ್ವಿಡ್ ಸೋಪ್ ಅಲ್ಲಿ ಅದ್ಬಿಟ್ಟು ನೀಟಾಗಿ ಒರ್ಸ್ಕೋಬಹುದು. ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಸ್ಕ್ರಬ್ಬರ್. ಇದು ಮೇಡಮ್ ಇದು ಯೂಸ್ ಮಾಡೋದ್ರಿಂದ ಕೈ ಹೊಡಿಯೋದು ಆತರ ಏನಾಗಲ್ಲ? ಕೈಗೇನು ಆಗಲ್ಲ, ಒಂಚೂರು ಚುಚ್ಚಲ್ಲ. ಅದೇ ನೀವು ಸ್ಟೀಲ್ ನ ತಗೊಂಡ್ರೆ ಕೈಗೆಲ್ಲ ಚುಚ್ಚುತ್ತೆ, ಏನು ಆಗೋದಿಲ್ಲ. ಆತರ ಸ್ಕಿನ್ ಎಲ್ಲ ಎದ್ದು ಬಂದಂಗ ಆಗಲ್ಲ. ಇದು ಎಷ್ಟು ಮೇಡಮ್ ಇದು ಒಂದು ಪೀಸ್ ರೇಟ್? 40 ರೂಪೀಸ್ ಒಂದಕ್ಕೆ. ಓಕೆ, ಒಂದು ಪೀಲರ್. ನೀವು ಬೇರೆ ಬೇರೆ ತರ ಪೀಲರ್ ನೋಡಿರ್ತೀರಾ. ಬಟ್ ಈ ಪೀಲರ್ ಹೆಂಗೆ ಅಂತ ಹೇಳಿದ್ರೆ, ನೀವೇನೋ ಕುತ್ಕೊಂಡು ಟಿವಿ ನೋಡ್ತಿರ್ತೀರಾ, ಸೀರಿಯಲ್ ನೋಡ್ತಿರ್ತೀರಾ, ಅಲ್ಲಿ ಸಿಪ್ಪೆ ಎಲ್ಲ ಕೆಳಗಡೆ ಬಿಡಬಾರ್ದು. ಅಂತ ಟೈಮಲ್ಲಿ ನೀವು ಇದ್ರಲ್ಲಿ ಪೀಲ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಪ್ಪೆ ಎಲ್ಲ ಇದ್ರಲ್ಲೇ ಬಿದ್ದಿರುತ್ತೆ, ಒಳಗಡೆನೆ ಇರುತ್ತೆ. ಇವಾಗ ಹೀರೆಕಾಯಿ ಪೀಲ್ ಮಾಡಿದಾಗ ನಮ್ಗೆ ಹೀರೆಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸಿಪ್ಪೆ ಬೇಕಾಗುತ್ತೆ. ಅವಾಗ ನೀವು ಕೆಳಗಡೆ ಬೀಳ್ದಂಗೆ ಹೈಜಿನಿಕ್ ಆಗಿ ಇದರಿಂದಾನೇ ನೀವು ವಾಪಸ್ ತಗೋಬಹುದು. ಓಕೆ ಮೇಡಮ್, ಇದು ವಂಡರ್ ಶೆಫ್. ಏನ್ ಪ್ರೈಸ್ ಇದೆ ಇದು? ಇದು 280. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ವಂಡರ್ ಶೆಫ್ ನಿಮ್ಗೆ ಕುಕಿಂಗ್ ರೇಂಜ್ ಮತ್ತೆ ಚಿಮ್ನಿ ಎಲ್ಲ ಸಿಗುತ್ತೆ ಮೇಡಮ್. ನಾನು ಹೇಳ್ದಂಗೆ ವಂಡರ್ ಶೆಫ್ ಅಲ್ಲಿ ನಿಮ್ಗೆ ಕಿಚನ್ ಈಗ ಏನೇನ್ ಬೇಕೋ ಪ್ರತಿಯೊಂದು ಐಟಮ್ ಸಿಗುತ್ತೆ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಹೇಳಕ್ ಬರಲ್ಲ, ಯಾಕಂದ್ರೆ 750+ ಪ್ರಾಡಕ್ಟ್ಸ್ ಇದೆ. ಇದು ಸ್ಟವ್, ಹಾಬ್ ಮತ್ತೆ ಸ್ಟವ್ ರೇಂಜಸ್ ಇದೆ ನಮ್ದು. ಇದು ವಂಡರ್ ಶೆಫ್ ಈ ಸ್ಟವ್ ಅಲ್ಲೂ ಸುಮಾರು ವೆರೈಟೀಸ್ ಇದೆ. ಸೊ ಈ ಸ್ಟವ್ ಸ್ಟಾರ್ಟಿಂಗ್ ನಿಮ್ಗೆ ಒಂದು 5,500ದಿಂದ 12,000 ತನಕ ಸ್ಟವ್ ರೇಂಜ್ ಇದೆ. ಅದೇ ತರ ಚಿಮ್ನಿನೂ ಅಷ್ಟೇ. ಚಿಮ್ನಿ ನಿಮ್ಗೆ 7,000 ರೂಪೀಸ್ ಇಂದ ಹಿಡಿದು 30,000 ತನಕ ಚಿಮ್ನೀಸ್ ಇದೆ. ಮೇಡಮ್ ಇದು ಆಫರ್ ಸಿಗ್ತಿದೆ ಅಂತ ಹೇಳ್ತಾ ಇದ್ದೀರಾ? ಇದು 9,000 ರೂಪೀಸ್ MRP. ಈಗ ಆಫರ್ ಅಲ್ಲಿ ನಿಮ್ಗೆ 5,500 ಇದೆ. 4 ಬರ್ನರ್ ಗ್ಲಾಸ್ ಟಾಪ್, ಬ್ರಾಸ್ ಬರ್ನರ್. ಓಕೆ ಮೇಡಮ್, ಇವಾಗ ನಿಮ್ ತರನೇ ಲೇಡೀಸ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಯಾವ ತರ ನಾವು ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಳ್ಬೇಕಾಗತ್ತೆ ವಂಡರ್ ಶೆಫ್ ಕಂಪನಿಯಲ್ಲಿ? ಆಕ್ಚುಲಿ 2 ತರ ಆಪ್ಷನ್ ಇದೆ. ಒಂದು ಡಿಸ್ಟ್ರಿಬ್ಯೂಷನ್ ತಗೊಳ್ಬಹುದು, ಇನ್ನೊಂದು ನಾನು ಡಿಸ್ಟ್ರಿಬ್ಯೂಷನ್ ತಗೊಳ್ಳೋದಕ್ಕೆ ನಂಗೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಅಂದ್ರೂ ನಾನು ಏನಾದ್ರು ಮಾಡಬೇಕು ಅಂತ ಕೆಲವು ಲೇಡೀಸ್ ಛಲ ಇರುತ್ತೆ ಅಂತವ್ರು ಮೆಂಬರ್ಶಿಪ್ ತಗೊಳ್ಬಹುದು. ಯಾವ ತರ ಮೆಂಬರ್ಶಿಪ್ ಏನು ಅಂತ ಹೇಳಿದ್ರೆ, ಅವ್ರೇನು ಇಲ್ಲ, ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಒಂದು 6,000 ರೂಪೀಸ್ ಪ್ರಾಡಕ್ಟ್ ವರ್ತ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂದು ಮೆಂಬರ್ ID ಸಿಗುತ್ತೆ. ಮೆಂಬರ್ ID ಸಿಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಕೆಲವು ಎವ್ರಿ ಮಂತ್ ಆಫರ್ಸ್ ಇರುತ್ತೆ. ಆಫರ್ಸ್ ಅವ್ರಿಗೆಲ್ಲ ಬರುತ್ತೆ. ಅವ್ರು ಲಾಗಿನ್ ಆಗ್ಬೋದು ಆನ್ಲೈನ್ ಅಲ್ಲಿ, ಲಾಗಿನ್ ಆಗ್ಬಿಟ್ಟು ಮೆಂಬರ್ ಆಫರ್ ತಗೊಳ್ಬಹುದು. ಮತ್ತೆ ಗಿಫ್ಟ್ಸ್ ಇರುತ್ತೆ, ಮಂತ್ಲಿ ಇಷ್ಟು ಸೇಲ್ಸ್ ಮಾಡಿದ್ರೆ ಗಿಫ್ಟ್ ಅಂತ ಇರುತ್ತೆ. ಮತ್ತೆ ಅವ್ರ ಕೆಳಗಡೆ ಅವ್ರ ಜನ ಸೇರಿಸಿದ್ರೆ ಅದಕ್ಕೆ ಚೆಕ್ ಬರುತ್ತೆ. ಸೊ ಆತರ ತುಂಬಾ
ಬೆನಿಫಿಟ್ ಇದೆ ಲೇಡೀಸ್ಗೂ. ಇದು ನಥಿಂಗ್ ಬಟ್ ಚೈನ್ ಬಿಸ್ನೆಸ್ ಅಂತ ಹೇಳ್ಬೋದಾ? ಖಂಡಿತ ಅಲ್ಲ, ಚೈನ್ ಬಿಸ್ನೆಸ್ ಅಲ್ಲ, ಇದು ಪ್ರಾಡಕ್ಟ್ ಸೆಲ್ಲಿಂಗ್ ಅಷ್ಟೇ. ಪ್ರಾಡಕ್ಟ್ ಸೆಲ್ಲಿಂಗ್ ನಿಮ್ಗೆ ನಂಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಹೇಳಿದಾಗ ನೀವು ಟೀಮ್ ಮಾಡ್ಕೋಬಹುದು, ಏನು ಕಂಪಲ್ಷನ್ ಇಲ್ಲ. ನಾನ್ ಬರೀ ಸೇಲ್ ಮಾಡ್ಕೊಂಡಿರ್ತೀನಿ ಅನ್ನೋದಕ್ಕೂ ಆಪ್ಷನ್ ಇದೆ. ಇಲ್ಲ ನನ್ ಕೆಳಗಡೆ ನಾನೊಂದು ಟೀಮ್ ಮಾಡ್ತೀನಿ, ನಾನೊಂದು ಲೀಡರ್ಶಿಪ್ ಕ್ವಾಲಿಟಿ ನಂಗೆ ಬೇಕು, ನನ್ನ ಲೀಡರ್ಶಿಪ್ಗೆ ನಾನು ಒಂದಷ್ಟು ಜನ ಲೀಡ್ ಮಾಡ್ಬೇಕು ಅನ್ನೋಂಥವ್ರು ಬೇಕಾದ್ರೆ ಅವರು ಟೀಮ್ ಗ್ರೋ ಮಾಡ್ಬೋದು. ಅದೆಲ್ಲ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಟ್ರೈನಿಂಗು ನಾನು ಕೊಡ್ತೀನಿ. ಯಾಕಂದ್ರೆ ನಾನು ಇದೇ ಫೀಲ್ಡ್ ಅಲ್ಲಿ ಸುಮಾರು 25 years ಇಂದ ನೆಟ್ವರ್ಕ್ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ ಹಂಗಾಗಿ ಯಾವುದೇ ಲೇಡೀಸ್ಗೆ ನನ್ನ ನೆಟ್ವರ್ಕ್ ಚಾನಲ್ ಗೆ ಜಾಯಿನ್ ಆಗಿದ್ದ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದ ಉದ್ದೇಶನೇ ಕೆಲವು ಲೇಡೀಸ್ ಹೆಲ್ಪ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ನಿಮ್ ಶಾಪ್ ಎಲ್ಲಿ ಬರುತ್ತೆ? ಆ ಫೋನ್ ನಂಬರ್, ಅಡ್ರೆಸ್ ಹೇಳಿ. ಓಕೆ, ಪದ್ಮನಾಭ ನಗರ ಚಾಯ್ಸ್ ಬೇಕರಿ ಅಂತ ಇದೆ, SLV ಹೋಟೆಲ್ ಮತ್ತೆ ಚಾಯ್ಸ್ ಬೇಕರಿ ಇದೆ. ಚಾಯ್ಸ್ ಬೇಕರಿ ಹಿಂದ್ಗಡೆನೆ 13th May ನಲ್ಲಿ ನಮ್ದು ಶಾಪ್ ಇದೆ. ಅದಿದು ಶಾಪ್ ಅನ್ಸಲ್ಲ, ಮನೆ ತರ ಇದೆ. ಯಾಕಂದ್ರೆ ಒಂದು ಕಂಫರ್ಟ್ ಲೆವೆಲ್ ಫೀಲ್ ಆಗ್ಲಿ ಲೇಡೀಸ್ಗೆಲ್ಲ ಅಂತ ಹೇಳ್ಬಿಟ್ಟು ನಾನು ಕಮರ್ಷಿಯಲ್ ಆಗಿ ಮಾಡಿಲ್ಲ, ಒಂದು ಮನೆ ತರ ಬಾಡಿಗೆಗೆ ತಗೊಂಡು ಇಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದೀನಿ. ಸೊ ಯಾರೇ ಬಂದ್ರು ಅವ್ರಿಗೆ ಒಂದು ಕಂಫರ್ಟ್ ಫೀಲ್ ಆಗುತ್ತೆ. ಮತ್ತೆ 540 ಡೋರ್ ನಂಬರ್, 540 13th May ಪದ್ಮನಾಭ ನಗರ. ನಿಮ್ಮ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ತಾರೆ. ನಿಮ್ ಫೋನ್ ನಂಬರ್ ಹೇಳಿ ಮೇಡಮ್, ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಬಂದು 11 to 8:30. ಮಾರ್ನಿಂಗ್ 11 o'clock ಓಪನ್ ಆಗುತ್ತೆ, ನೈಟ್ 8:30 ತನಕ ಇರ್ತೀನಿ. ಮತ್ತೆ ಫೋನ್ ನಂಬರ್ ಬಂದು 7353538580. ಮೇಡಮ್ ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಾ ನಿಮ್ದು? ಇದೆ ಇದೆ, ಯಾರಿಗೆ ಬೇಕಾದ್ರೆ ವಿಡಿಯೋ ಕಾಲ್ ಅಲ್ಲಿ ಏನಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು ಅಂದ್ರೂ ಮಾಡ್ಕೋಬಹುದು. ಯಾರಾದ್ರೂ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರು ಫೋನ್ ಕಾಲ್ ಅಲ್ಲೂ ತಿಳ್ಕೊಬಹುದು. ಪರ್ಸನಲ್ ಆಗಿ ಬಂದು ನಂಗೆ ಇದೊಂದು ಆಪರ್ಚುನಿಟಿ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿದ್ರೆ ಅದನ್ನು ಮಾಡ್ಕೋಬಹುದು. ಸೊ ಅವ್ರಿಗೆ ಯಾವುದೇ ರೀತಿ ನೆಸೆಸಿಟಿ ಇದೆ, ಹೆಲ್ಪ್ ಆಗ್ಲಿ ಟ್ರೈನಿಂಗ್ ಆಗ್ಲಿ ಪ್ರತಿಯೊಂದು ನಾನು ಕೊಡೋದಕ್ಕೆ ರೆಡಿ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರ ವಿಡಿಯೋ ನೋಡಿದ್ರಲ್ವಾ? ನಿಮಗೂ ಕೂಡ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ನಂಬರ್ ಅವ್ರು ಹೇಳಿದರೆ, ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅಡ್ರೆಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಒಂದು ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.